ಆ ನಿನ್ನೆ ಪಾಪ ಬಗ್ಗೆ ನಾವು ಕಳ್ತಿದ್ದೀವಿ. 2 ದಿನ ಮಂಡೇ ಟ್ಯೂಸ್ಡೇ ಪಾಪದ ಸ್ವಭಾವ ಮತ್ತೆ ಧರ್ಮಶಾಸ್ತ್ರವನ್ನು ಮೀರೋದೇ ಪಾಪ ಅಂತ. ಅದ್ರ ಬಗ್ಗೆ ನಾನು ಕಳ್ತಿದ್ದೀವಿ. ಐ ಡೋಂಟ್ ವಾಂಟ್ ಟು ಟಚ್. ಹಂಗೆ ಮುಂದುವರಿಸ್ತೀನಿ. ಹೊಸ ಒಡಂಬಡಿಕೆ ಆಜ್ಞೆ. ವಾಟ್ ಈಸ್ ದ ನ್ಯೂ ಟೆಸ್ಟಮೆಂಟ್ ಕಮಾಂಡ್ಮೆಂಟ್? ನಿಮ್ಗೆ ಹೇಳಿದೆ, ಆಜ್ಞೆ ಅಂದ್ರೆ ಧರ್ಮಶಾಸ್ತ್ರ, ಪ್ರಮಾಣ ಅಂದ್ರೆ ಲಾ. ಪ್ರಮಾಣ ಅಂದ್ರೆ ದೇವರ ಆಜ್ಞೆಯನ್ನು, ಸ್ವರವನ್ನು, ಒಬ್ಬ ವ್ಯಕ್ತಿ ಇರ್ಬೋದು, ಗುಂಪು ಇರ್ಬೋದು, ದೇಶ ಇರ್ಬೋದು, ಅವ್ರಿಗೆ ಕೊಡಲ್ಪಡೋದು. ಅದನ್ನ ಮೀರಿದ್ರೆ ಒಂದು ದಂಡನೆ, ತೀರ್ಪು ಉಂಟು. ಅದೇ ಪ್ರಮಾಣ. ದ ವಾಯ್ಸ್ ಆಫ್ ದಿ ಕಮಾಂಡ್ಮೆಂಟ್ ಆಫ್ ಗಾಡ್ ಟು ಅ ಪರ್ಸನ್, ಟು ಅ ಗ್ರೂಪ್ ಆರ್ ಅ ನೇಷನ್. ಇಫ್ ದೇ ಡೋಂಟ್ ಒಬೇ, ದೇ ಹ್ಯಾವ್ ದಿ ಕಾನ್ಸಿಕ್ವೆನ್ಸಸ್. ಅದೇ ರೀತಿಯಲ್ಲಿ ಆಜ್ಞೆಗೆ ವಿಧೇಯರಾದ್ರೆ ಪ್ರಾಮಿಸಸ್ ಉಂಟು. ಪ್ರಾಮಿಸಸ್ ಫಲವೂ ಉಂಟು. ಸರಿ, 1 ಯೋಹಾನ 3ನೇ ಅಧ್ಯಾಯ 23ನೇ ವಚನ. ವಾಟ್ ಇಸ್ ದ ನ್ಯೂ ಟೆಸ್ಟಮೆಂಟ್ ಕಮಾಂಡ್ಮೆಂಟ್? ಏನ್ ಪಾಸ್ಟರ್, ನೆನ್ನೆ ಆಜ್ಞೆನೇ ಇಲ್ಲ ಅಂದ್ರೆ ಇವತ್ತು ಹೊಸ ಒಡಂಬಡಿಕೆ ಆಜ್ಞೆ ಅಂತೀರಾ? ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗುವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಓದಿ, 1 ಯೋಹಾನ 3ನೇ ಅಧ್ಯಾಯ 23ನೇ ವಚನ. ಆತನ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಆತನು ನಮಗೆ ಆಜ್ಞೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಸಾಕು ಬ್ರದರ್, ಎಷ್ಟು ಕ್ಲಿಯರ್ ಆಗಿ ಹೇಳುತ್ತಾರೆ ನೋಡಿ. ಥ್ಯಾಂಕ್ ಯು. ಆತನ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರು ಮೇಲೆ ನಂಬಿಕೆ ಇಡೋದು. ನಮ್ಮೆಲ್ಲರೂ ಗೊತ್ತು, ಹೊಸ ಒಡಂಬಡಿಕೆ ಆಜ್ಞೆ ಅಂದ್ರೆ ಪ್ರೀತಿ. ಮತ್ತಾಯ 22:36-38 ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಮನಸ್ಸಿಂದ, ಬಲದಿಂದ ಪ್ರೀತಿಸಿ, ನಿನ್ನನ್ನು ಪ್ರೀತಿಸುವಂತೆ ನೆರೆಯವರನ್ನು ಪ್ರೀತಿಸಿ. ಈ 2 ಆಜ್ಞೆಯಲ್ಲಿ ಎಲ್ಲ ಧರ್ಮಶಾಸ್ತ್ರದ 613 ಆಜ್ಞೆ ಒಳಗಾಗಿರೋದು. ಫ್ಯಾಂಟಾಸ್ಟಿಕ್. ಯೋಹನ 14ನೇ ಅಧ್ಯಾಯ 15ನೇ ವಚನ. ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗೊಳಗಾಗಿ. ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳಿಗೊಳಗಾಗಿ. ಪ್ರೀತಿಸಿರಿ ಅಂತ ಆಜ್ಞೆ ಕೊಡುವಾಗ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಅದೇ ಹೊಸ ಒಡಂಬಡಿಕೆ ಆಜ್ಞೆ, ಲವ್ ಕಮಾಂಡ್ಮೆಂಟ್. ಇಲ್ಲಿ ಹೊಸ ಒಡಂಬಡಿಕೆ ಆಜ್ಞೆಗಳಿಗೂ ಹಳೆ ಒಡಂಬಡಿಕೆ ಆಜ್ಞೆಗಳಿಗೂ ವ್ಯತ್ಯಾಸ ಇದೆ. ಹಳೆ ಒಡಂಬಡಿಕೆ ನ್ಯಾಯ ಪ್ರಮಾಣದಲ್ಲಿ ಒಂದು ಆಜ್ಞೆಯನ್ನು ನೀವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಮಾತಿಗೆ ವಿಧೇಯರಾಗಿ ನೀವು ನಡ್ಕೊಂಡ್ರೆ ಇಂಥ ಆಶೀರ್ವಾದಗಳು, ಶುಭಗಳು ಉಂಟಾಗುತ್ತೆ. ನನ್ನ ಮಾತುಗಳನ್ನು ಕೇಳಿ ನೀವು ಅದರಂತೆ ನಡ್ಕೊಂಡಿಲ್ಲ ಅಂದ್ರೆ ಇಂಥ ಶಾಪ ಉಂಟಾಗುತ್ತೆ. ರೈಟ್? ಇದು ನಮ್ಮೆಲ್ಲರೂ ಗೊತ್ತು, ಇದೆಲ್ಲ ನಾವು ಪ್ರಸಂಗ ಮಾಡಿದ್ದೀವಿ. ಆದ್ರೆ ಯೇಸು ಸ್ವಾಮಿ ಯೋಹಾನ 14:15 14ನೇ ಅಧ್ಯಾಯ 15ನೇ ವಚನದಲ್ಲಿ, ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳಿಗೆ ವಿಧೇಯರ. ಇಲ್ಲಿ ನೋಡಿ, ಹೊಸ ಒಡಂಬಡಿಕೆ ಆಜ್ಞೆಯಲ್ಲಿ ಪನಿಷ್ಮೆಂಟ್ ಇಲ್ಲ. ಹಳೆ ಒಡಂಬಡಿಕೆಯ ಪ್ರಮಾಣದಲ್ಲಿ ದಂಡನೆ ಉಂಟು. ನನ್ನ ಮಾತಿಗೆ ವಿಧೇಯತೆ ಆಗಿಲ್ಲ ಅಂದ್ರೆ ನಿನಗೆ ಇಂಥ ವಿಧವಾದ ಶಾಪ, ಮರಣ ಉಂಟಾಗುತ್ತೆ. ಆದಾಮನಿಗೆ ಕೊಟ್ಟ ಆಜ್ಞೆಯಲ್ಲೂ ದಂಡನೆ ಇದೆ. ಅರ್ಥ ಆಗುತ್ತೆ? ಕ್ರಿಸ್ತನ ಪ್ರೀತಿ ಆಜ್ಞೆಯಲ್ಲಿ ದಂಡನೆ ಇಲ್ಲ. ನೀವು ಪ್ರೀತಿಸ್ಬೇಕು ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಆದ್ರೆ ಇಲ್ಲಿ ಒಂದು ಆಜ್ಞೆ ನೋಡ್ತೀವಿ, ಮಾರ್ಕ್ 16:16 ಸಹ, ನಂಬಿ ರಕ್ಷಣೆ ಹೊಂದುವವನು ಅಥವಾ ನಂಬಿ ದೀಕ್ಷಾಸ್ಥಾನ ತಗೊಳ್ಳೋವನು, ದೀಕ್ಷಾಸ್ಥಾನ ಮಾಡಿಸ್ಕೊಳ್ಳುವವನು ರಕ್ಷಣೆ ಹೊಂದ್ಕೊಂತಾನೆ. ನೋಡಿ, ನಂಬಿ ಯಾರನ್ನು ನಂಬೋದು? ಯೇಸುವೆ ದೇವಕುಮಾರನು, ಯೇಸುವೆ ರಕ್ಷಕನು, ಯೇಸುವೆ ಕರ್ತನು. ನಮ್ಮ ಪಾಪಕ್ಕಾಗಿ ಸತ್ತು ನೀತಿಗಾಗಿ ಎದ್ದಿದ್ದಾರೆ, ಆತನೇ ದೇವಕುಮಾರನು ಅಂತ. ರಕ್ಷಣೆ. ನಂಬದೆ ಹೋಗುವವರಿಗೆ ನ್ಯಾಯ ತೀರ್ಪಿಗೆ ಗುರಿ. ಸಿಂಪಲ್ ನೋಡಿ. ಸೊ ಇಲ್ಲಿ ಹೊಸ ಒಡಂಬಡಿಕೆ ಆಜ್ಞೆ ಏನು ಅಂದ್ರೆ, ಯಾರಿಗೆ ದಂಡನೆ ಅಂದ್ರೆ ನಂಬದೆ ಹೋಗುವವರಿಗೆ. ಪ್ರೀತಿ ಮಾಡಿಲ್ಲ ಅಂದ್ರೆ
ನೋಡಿ, ಈ ಒಂದು ವೇಳೆ ಹೊಸ ಒಡಂಬಡಿಕೆ ಆಜ್ಞೆ ಹಿಂಗಿದ್ರೆ, ನೀವು ಪ್ರೀತಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಇಂಥ ದಂಡನೆ ಉಂಟಾಗುತ್ತೆ ಅಂತ ದೇವರು ಒಂದು ಆಜ್ಞೆ ಇಟ್ಟಿದ್ರೆ, ಪನಿಷ್ಮೆಂಟ್ ಇಟ್ಟಿದ್ರೆ, ದಂಡನೆ ಇಟ್ಟಿದ್ರೆ, ನಾವು ಎಷ್ಟು ಹೊಂದ್ಕೊಳ್ಬೇಕಾಗಿತ್ತು ಆ ದಂಡನೆ. ಅದರ ವಾಕ್ಯ ಹೇಳುತ್ತೆ, ತನ್ನ ಸಹೋದರನನ್ನು ಹಗೆ ಮಾಡುವವನು, ಪ್ರೀತಿಸದಿರೋವನು ಇದುವರೆಗೂ ಕತ್ತಲಲ್ಲಿದ್ದಾನೆ. ಪ್ರೀತಿ ಮಾಡಿಲ್ಲ ಅಂದ್ರೆ ಏನು? ಕತ್ತಲೆ, ಕನ್ಫ್ಯೂಷನ್, ಕಳಿಬಳ್ಳಿ, ಸಿಟ್ಟು, ಕೋಪ, ಒಂದು ಸ್ಟೆಬಿಲಿಟಿಯಲ್ಲಿ ಇರಲ್ಲ ಮೈಂಡು. ಎಲ್ಲ ಸಿಟ್ಟಾಗೆ, ವಿರೋಧವಾಗಿ, ಕನ್ಫ್ಯೂಷನ್. ಅದಕ್ಕೆ ಪ್ರೀತಿ. ವಿ ಡೋಂಟ್ ಲಿವ್ ಇನ್ ಕನ್ಫ್ಯೂಷನ್. ಅರ್ಥ ಆಗುತ್ತೆ ನಿಮ್ಗೆ? ಓಕೆ, ನೋಡಿ, ವಾಕ್ಯ ಬಿಡಿಸಿ ಹೇಳ್ತಾ ಇದ್ದೀನಿ. ನೀವು ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಪನಿಷ್ಮೆಂಟ್ ಇರುವ ಆಜ್ಞೆಗಳು ಇರಲ್ಲ. ಆತರ ಇದ್ರೆ ಅದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದಾಗಿರುತ್ತೆ, ಅಥವಾ ಯಹೂದ್ಯ ಕ್ರೈಸ್ತರ ಹತ್ರ, ಜೂಯಿಶ್ ಕ್ರಿಶ್ಚಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅವರು, ರೈಟರು. ಸೊ ನಮ್ಮ ಹತ್ರ ನಮ್ಗೆ ಅರ್ಥ ಮಾಡ್ಬೇಕು, ನಾವು ಅರ್ಥ ಮಾಡ್ಕೋಬೇಕು. 2 ಆಜ್ಞೆಯನ್ನು ಕೊಟ್ಟಿದ್ದಾರೆ. ಒಂದು, ಕರ್ತನಾದ ಯೇಸುವನ್ನು ನಂಬಬೇಕು. ಇನ್ನೊಂದು, ಪ್ರೀತಿಯಲ್ಲಿ ಜೀವಿಸ್ಬೇಕು, ದೇವರನ್ನು ಸಹೋದರರನ್ನು ಪ್ರೀತಿಸ್ಬೇಕು. ಓಕೆ, ಸರಿ. ರೋಮಪುರದವ್ರಿಗೆ 14ನೇ ಅಧ್ಯಾಯ 23ನೇ ವಚನ, ರೋಮನ್ಸ್ 14:23. ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾನು ಕಳಿಸ್ಕೊಡ್ತಾ ಇದ್ದೇನೆ. ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ನಾನು ಏನು ಟೀಚಿಂಗ್ ಮಾಡಿದ್ದೀನಿ, ಟೀಚಿಂಗ್ ಮಾಡಬೇಕು, ಅದನ್ನ ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಓಕೆ, ರೋಮನ್ಸ್ 14:23. ಓಕೆ, ನಾನೇ ಓದ್ತೀನಿ 23ನೇ ವಚನ. ಸಂಶಯ ಪಟ್ಟು ಉಣ್ಣುವವನು ದಂಡಿಸಲ್ಪಡುವನು, ಯಾಕಂದರೆ ಅವನು ನಂಬಿಕೆಯಿಂದ ಉಣ್ಣುವುದಿಲ್ಲ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪವೇ. ಇಲ್ಲೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ನಂಬಿಕೆ ಇಲ್ಲದೆ ಮಾಡೋದು ಪಾಪ ಅಂತ ಹೇಳ್ತಾರೆ. ಎನಿಥಿಂಗ್ ಯು ಡೂ ವಿತೌಟ್ ಫೇತ್ ಇಸ್ ಸಿನ್. ನಾವು ಕಲಿತಾ ಇದ್ದೀವಿ ಪಾಪ ಅಂದ್ರೆ ಏನು? ಸ್ವಭಾವ, ಧರ್ಮಶಾಸ್ತ್ರವನ್ನು ಮೀರೋದು ಪಾಪ ಅಂತ. ಇಲ್ಲಿ ನಂಬಿಕೆ ಇಲ್ಲದೆ ಮಾಡೋದು ಪಾಪ. ಅಂದ್ರೆ ನಾವು ಈ ಪಾಪದಿಂದ ಬಿಡುಗಡೆಯಾಗಿರೋದು ಹೆಂಗೆ? ನಂಬಿಕೆಯಿಂದ. ನಂಬಿಕೆ ಎಲ್ಲಿ ನೋಡಿ, ನಂಬಿಕೆ ವಾಕ್ಯದ ಮೇಲೆ. ನಮ್ ನಂಬಿಕೆಗೆ ಆಧಾರ ದೇವ್ರ ವಾಕ್ಯ ಅಂತ ಹೇಳುತ್ತೆ. ಸೊ ಯಾವಾಗ ನಂಬಿಕೆ ಇಲ್ಲಿ ಚಂಚಲ, 2 ಮನಸ್ಸು, ಇದ್ರ ಬಗ್ಗೆ ನಾವು ಕಳೆಯೋಣ. 2 ಮನಸ್ಸು, ಇದ್ರ ಬಗ್ಗೆ ಇದು ಬೇಸಿಕ್ ಫೌಂಡೇಶನ್. ಇದ್ರಲ್ಲಿ ನಾವು ಸ್ಟ್ರಾಂಗ್ ಆಗ್ಬಿಟ್ರೆ ಅದೆಲ್ಲ ಈಸಿಯಾಗಿ, ನೀವು ಬೈಬಲ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಯೇಸು ಸ್ವಾಮಿ ಅಲ್ಪ ವಿಶ್ವಾಸಿ ಅಂದ್ರು, ನಂಬಿಕೆ ಇಲ್ಲದ ಸಂತಾನ, ಯಾಕೆ ಅದನ್ನ ಹೇಳಿದ್ರು, ಇದೆಲ್ಲ ನೀವೇ ಅರ್ಥ ಮಾಡ್ಕೊಂಡ್ಬಿಡ್ತೀರ. ಇದು ನಾನು ಹೇಳ್ತಾ ಇರೋದು ಫೌಂಡೇಶನ್. ಇದ್ರ ಮೇಲೆ ನಾವು ಕಟ್ಟಡಗಳನ್ನು ಕಟ್ಟಬೇಕು. ಸೊ ನಂಬಿಕೆ. ಸೊ ಇಲ್ಲಿ ನಂಬಿಕೆ ಇಲ್ಲದೆ ಏನ್ ಮಾಡಿದ್ರು ಸಹ ಅದು ಪಾಪ. ಯಾಕಂದ್ರೆ ನಾವು ನಂಬಿಕೆಯಿಂದನೇ ರಕ್ಷಣೆ ಹೊಂದಿದ್ದು, ನಾವು ನಂಬಿಕೆಯಿಂದನೇ ನೀತಿವಂತರಾಗಿದ್ದು, ನೀತಿವಂತನು ನಂಬಿಕೆಯಲ್ಲೇ ಜೀವಿಸ್ಬೇಕು. ಸೊ ಯಾವಾಗ ನಂಬಿಕೆ ಇಲ್ಲೋ ಅವ್ರು ನೋಡಿ ಯಾವಾಗ್ಲೂ ಚಂಚಲ, ಗಿಲ್ಟ್ ಅಲ್ಲಿ ಇರ್ತಾರೆ. ಏನ್ ಹೇಳ್ತಾ ಇದಾರೆ ಬೇಸಿಕ್ ಆಗಿ ಅಂದ್ರೆ, ಎಲ್ಲಿ ನಂಬಿಕೆ ಇಲ್ವೋ ಅಲ್ಲಿ ಪಾಪದ ಗಿಲ್ಟ್ ಇರುತ್ತೆ. ಗಿಲ್ಟು ಯಾವಾಗ್ಲೂ ಒಂದು ಅಪರಾಧದ ಮನಸ್ಸಿರುತ್ತೆ, ಒಂದು ಅಪರಾಧದ ಮನಸ್ಸು. ಗಿಲ್ಟ್ ಆಫ್ ಸಿನ್. ಪಾಪದ ನೋಡಿ, ಪಾಪ ಅಂದ್ರೆ ಏನು? ಸ್ವಭಾವ. ಪಾಪ ಅಂದ್ರೆ ಏನು? ಧರ್ಮಶಾಸ್ತ್ರವನ್ನು ಮೀರೋದು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಯಾವ ದಂಡನೆಯ ಪ್ರಮಾಣವೇ ಇಲ್ವೇ. ನೀವ್ ಹೇಳಿ, ನೀವು ಇಂಥ ಪಾಪವನ್ನು ಮಾಡಿದ್ರೆ ನಾನು ನಿಮ್ಮ ಸಂಗಡ ಇರಲ್ಲ, ನಿಮ್ಮ ಸಂಗಡ ಬಿಟ್ಟು ಹೋಗ್ತೀನಿ ಅಂತ ಹೊಸ ಒಡಂಬಡಿಕೆ ದೇವ್ರು ಹೇಳಿದಾರೆ, ತನ್ನ ಮಕ್ಕಳ ಹತ್ರ ಹೇಳಿದಾರೆ. ಕರೆಕ್ಟ್ ಮಾಡ್ತೀನಿ ಅಂತ ಇಬ್ರೇ 12ರಲ್ಲೇ ಒಬ್ಬ ತಂದೆಯಾಗಿ ನೀನನ್ನು ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಪರ್ಸನಲ್ ಅದು. ನಾನ್ ಮಾಡೋ ತಪ್ಪುಗಳಿಗೆ, ನನ್ಗೊಂದು ಮಗಳಿದ್ದಾರೆ, ತಪ್ಪು ಮಾಡುವಾಗ ತಂದೆಯಾಗಿ ಕರೆಕ್ಟ್ ಮಾಡ್ತೀನಿ. ಅದು ಹೆಂಗೆ? ಮಾತಾಡುತ್ತೀನಿ, ಸ್ಪೀಕ್.
ನಾನು ಹೊಡೆದ್ರೆ ತಡೆಯಕ್ಕಾಗಲ್ಲ ಅವರಿಂದ. ಐ ಸ್ಪೀಕ್. ನಾನು ಗಾಯಪಡಿಸದ್ ನೋಡಿ, ಪ್ರೀತಿ ಗಾಯಪಡಿಸಲ್ಲ. ದೇವರು ಪ್ರೀತಿ ಸ್ವರೂಪನು. ದೇವರು ಪ್ರೀತಿ ಅಂತ ಹೇಳುವಾಗ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರ್ಸು ಅಂತ ಹೇಳಿ ದೇವರು, ಅವ್ರು ಹೆಂಗಿರ್ತಾರೆ ಯೋಚನೆ ಮಾಡಿ. ಪ್ರೀತಿಯನ್ನು ಅಭ್ಯಾಸ ಮಾಡಕ್ ಹೇಳಿದ ದೇವ್ರು ಪ್ರೀತಿ ಸ್ವರೂಪನಲ್ವಾ? ಶಿಲುಬೆ ಮೇಲೆ ಯೋಚನೆ ಮಾಡಿ ಏನ್ ಹೇಳಿದ್ರು ಅವರು, ಇವರು ಅರಿಯದೇ ಇದನ್ನ ಮಾಡ್ತಾರೆ. ಕ್ಷಮಿಸು. ತನ್ನನ್ನು ಯಾರು ಗಾಯಪಡಿಸಿದ್ರು, ಶಿಲುಬೆಗೆ ಒಪ್ಸ್ಕೊಟ್ರೋ, ಶಿಲುಬೆಲ್ ಹೊಡೆದ್ರು, ಅವ್ರು ಪ್ರೇಯರ್ ಮಾಡಿ ಅವ್ರನ್ನ ಕ್ಷಮಿಸ್ತಾ ಇದ್ದಾರೆ. ದಟ್ಸ್ ಲವ್. ದೇವರು ಪ್ರೀತಿ ಸ್ವರೂಪನು. ನಾವು ಸುಮ್ಮನೆ ಎಲ್ಲದಕ್ಕೂ ನಾವು ನೋಡಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್. ನಾವು ಈ ಕೋರ್ಸ್ ಅಲ್ಲಿ ತಂದೆ ಮಗ ಪವಿತ್ರಾತ್ಮನ ಬಗ್ಗೆ ನಾವು ಕಲಿಯೋಣ. ದೇವ್ರು ಯಾರು, ಈ ದೇವ್ರು ಯಾರು ಅಂತ ಅರ್ಥ ಮಾಡ್ಕೊಂಡ್ರೆ ದೇವ್ರ ಹತ್ರ ಹೆಂಗ್ ನಡ್ಕೊಂತಾರೆ ಅಂತ ಅರ್ಥ ಮಾಡ್ಕೊಂತೀವಿ. ಸೊ ಇವತ್ತು ಧರ್ಮಶಾಸ್ತ್ರದಲ್ಲಿದ್ದ ಇಸ್ರೇಲ್ರ ಹತ್ರ ಹೆಂಗ್ ನಡ್ಕೊಂಡ್ರು ದೇವ್ರು, ಸಾರಿ ದೇವ್ರು ಇಸ್ರೇಲ್ರ ಹತ್ರ ಹೆಂಗ್ ನಡ್ಕೊಂಡ್ರು? ಅವ್ರ ಹತ್ರ ಧರ್ಮಶಾಸ್ತ್ರದ ಪ್ರಕಾರ ನಾವು ಅದನ್ನ ತಗೊಂಡು ಸೋದೋಮ್ ಗೊಮೋರ ಅಲ್ಲಿ ನಡೆದಿರೋ ನ್ಯಾಯ ತೀರ್ಪನ್ನು ತಗೊಂಡು ಈ ಮಕ್ಕಳನ್ನು ನೋಡಿ, ನಮಗೂ ದೇವ್ರಿಗಿರೋ ಸಂಬಂಧ ಮಕ್ಕಳು, ಅಪ್ಪ ಮಕ್ಕಳು. ನಿಮ್ ಮಕ್ಕಳನ್ನು ಹಂಗ್ ಬೆದರಿಸ್ತೀರ, ನೋಡು ಅಲ್ಲಿ ಅವ್ರಿಗೆ, ಅವ್ರು ನೋಡು ಹೆಂಗ್ ಸತ್ತೋದು, ನೀನು ಹಂಗ್ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತೀರಾ ನಿಮ್ ಮಕ್ಕಳಿಗೆ? ಹೇಳಕ್ ಮನ್ಸು ಬರುತ್ತಾ? ಮತ್ ದೇವ್ರ ಕೆಟ್ಟ ಜನರಾದ ನೀವೇ ನಿಮ್ ಮಕ್ಕಳಿಗೆ ರೊಟ್ಟಿನ್ ಕೇಳಿದ್ರೆ ಕಲ್ ಕೊಡಲ್ಲ, ಮೀನನ್ ಕೇಳಿದ್ರೆ ಹಾವು ಕೊಡಲ್ಲ, ಮತ್ತೆ ದೇವ್ರು ಮಾಡ್ತಾರ. ಯಾವ್ದೋ ಒಂದು ಕಾಲದಲ್ಲಿ ಯಾರಿಗೋ ಹೇಳಿದನ್ನ ತಗೊಂಡು ಮಕ್ಕಳಿಗೆ, ಎಲ್ಲೋ ನಡೆದಿರೋದನ್ನ ತಗೊಂಡು ಮಕ್ಕಳಿಗೆ ಹೇಳ್ತೀವನ್ನೋ. ಮೊದಲು ತಿಳ್ಕೊಳ್ಳಿ, ದೇವರು ಪ್ರೀತಿ ಸ್ವರೂಪನು, ದೇವ್ರು ಒಳ್ಳೆಯವರು. ಮತ್ತೆ ಹೆಂಗ್ ಪಾಸ್ಟರ್ ಪಾಪ ತನ್ ಸ್ವಂತ ಇಚ್ಛೆಯಿಂದ ಎಳೆಯಲ್ಪಟ್ಟು ತಪ್ಪು ಮಾಡ್ತಾ ಇದ್ದಾನೆ. ದಟ್ಸ್ ಹಿಸ್ ಪರ್ಸನಲ್ ಇಚ್ಛೆ, ಅದು ಪರ್ಸನಲ್ ಅದು. ಸೊ ಅದರಿಂದ ದೇವರು ಒಳ್ಳೆಯವರು. ಗಾಡ್ ಇಸ್ ಲವ್. ಈ ರೆವಲ್ಯೂಷನ್, ಈ ವಿಷಯ ನೀವು ತಿಳ್ಕೊಳ್ಬೇಕು. ದೇವ್ರು ಹೆಂಗಪ್ಪ ಸರಿಪಡಿಸ್ತಾರೆ? ಹೆಂಗಪ್ಪ ಒಂದ್ ಕಾಯಿಲೆ ಬಂದ್ಬಿಟ್ರೆ ದೇವ್ರು ಹೊಡೆದ್ರು, ಇದೇ ಸೈತಾನ್ ಬೇಕು. ಸೈತಾನ್ಗೆ ಏನ್ ಬೇಕು ಅಂದ್ರೆ ಅವನ್ ಮಾಡ್ಬಿಟ್ಟು ಅಪರಾಧ ಯಾರ ಮೇಲೆ ಹಾಕೋದು? ದೇವ್ರ ಮೇಲೆ. ಯಾಕಂದ್ರೆ ಅವ್ನ್ ಬಚ್ಚಿಕೊಂಡ್ಬಿಡ್ತಾನೆ ಒಳಗಡೆ ಸೇಫ್ ಆಗಿ. ಪ್ರತಿ ಒಂದು ಕಾಯಿಲೆಗೂ, ನಿಮ್ ನಡೆದಿರೋ ಎಲ್ಲ ಅಪಘಾತಕ್ಕೂ, ಅನಾರೋಗ್ಯಕ್ಕೂ, ಎಲ್ಲದಕ್ಕೂ ಕಾರಣ ಸೈತಾನನು, ಡೆವಿಲ್. ದೇವರಲ್ಲ. ದೇವರು ಯಾರನ್ನು ಕೆಟ್ಟದಿಂದ ಶೋಧಿಸಲ್ಲ. ದೇವರು ರಕ್ಷಕನು, ದೇವರು ಬಿಡುಗಡೆ ಮಾಡೋರು, ದೇವರು ನಮಗಾಗಿ ಸತ್ತಿರೋರು, ಮಮತೆಯನ್ನು ತೋರಿಸುವ ಅಪ್ಪ, ಒಳ್ಳೆ ಅಪ್ಪ ಅಂತ ವಾಕ್ಯ ಹೇಳುತ್ತೆ. ಆಮೇಲೆ ಅವರಂತೆ ಪ್ರೀತಿಯಲ್ಲಿ ಸದ್ಗುಣರಾಗಿರ್ರಿ. ಅದೇ ವಾಕ್ಯ ಅಲ್ಲ, ಅದು ಅವರಂತೆ ಪ್ರೀತಿಯಲ್ಲಿ ಪರ್ಫೆಕ್ಟ್ ಆಗಿರ್ರಿ. ನಾವು ಅದನ್ನ ಬಿಟ್ಬಿಟ್ಟು ಎಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಪರ್ಫೆಕ್ಟ್ ಆಗ್ತೀವಿ, ಎಲ್ಲ ಪ್ರೀತಿಯಲ್ಲಿ. ಎದೆಯಿಂದ ಬರೋದು ನಿಮ್ಮನ್ನು ಒಳ್ಳೆ ಮಾಡುತ್ತೆ, ಅಶುದ್ಧ ಮಾಡುತ್ತೆ. ಎದೆಯಲ್ಲಿ ಸ್ವಾರ್ಥ ಇದ್ರೆ ಅಶುದ್ಧ ಮಾಡುತ್ತೆ, ಹೊಟ್ಟೆ ಕಿಚ್ಚಿದ್ರೆ ಅಶುದ್ಧ ಮಾಡುತ್ತೆ. ಪ್ರೀತಿ ಇದ್ರೆ ಕ್ಷಮಿಸುತ್ತೆ, ದಯೆ ತೋರಿಸುತ್ತೆ, ಕೆಟ್ಟದ್ ಮಾಡಲ್ಲ. ದಟ್ಸ್ ಹೋಲಿನೆಸ್. ಪ್ರೀತಿಯಲ್ಲಿ ಜೀವಿಸುವವನು ಪರಿಶುದ್ಧತೆಯಲ್ಲಿ ಜೀವಿಸ್ತಾನೆ. ಯಾಕಂದ್ರೆ ಎದೆಯಿಂದ ಬರೋದೇ ಒಬ್ಬ ಮನುಷ್ಯನ ಒಳ್ಳೆ ಮಾಡೋದು, ಗಲೀಜು ಮಾಡೋದು, ಅಶುದ್ಧ ಮಾಡೋದು. ಎದೆಯಿಂದ ಬರೋ ಪ್ರೀತಿ. ಒಬ್ಬರ ಬಗ್ಗೆ ಕೆಟ್ಟದಾಗಿ ನಾವು ಮಾತಾಡಕ್ಕೆ ಮನಸ್ಸು ಬರಲ್ಲ. ನಮ್ಮ ಬ್ರದರು, ನಮ್ಮ ಸಿಸ್ಟರು ದೇವ್ರ ಮಕ್ಕಳಲ್ವ, ಅವ್ರಿಗೋಸ್ಕರ ಯೇಸು ಸ್ವಾಮಿ ಸತ್ತಿದಾರರು, ಅವ್ರ ಬಗ್ಗೆ ಹೆಂಗ್ ಕೆಟ್ಟದಾಗಿ ಮಾತಾಡೋದು? ಕ್ರಿಸ್ತನವರನ್ನು ನೀತಿವಂತರ ನಿರ್ಣಯವನ್ನು ತಂದಿದಾರಲ್ವ, ಅವ್ರು ನೀತಿವಂತರಲ್ಲ, ಅವ್ರ ಬಗ್ಗೆ ಹೆಂಗ್ ಕೆಟ್ಟದಾಗಿ ಮಾತಾಡೋದು? ಇದು ಹಿಂಗಿರ್ಬೇಕು ನಮ್ಮ ಮೈಂಡ್ ಸೆಟ್. ಒಂದೇ ಒಂದು ವಿಷಯ, ಅಭಿಷೇಕಕ್ಕೆ ವಿರೋಧವಾಗಿ ಮಾತ್ರ ಕೈ ಹಾಕ್ಬೇಡಿ. ಡೋಂಟ್ ಟಚ್ ದಿ ಅನಾಯಿಂಟಿಂಗ್. ಸಭೆಗಳಿಗೆ ವಿರೋಧವಾಗಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡಿ, ಇದು ದೇವ್ರಿಗೆ ಇಷ್ಟ ಆಗಲ್ಲ. ನಿಮ್ಮಲ್ಲಿ ಅನೇಕರು ಬಲಹೀನರು, ರೋಗದಲ್ಲಿ ನಿದ್ರೆ ಯಾಕೆ ಮಾಡಿರೋದು? ನಿಮ್ಮ ಮೇಲೆ ನೀವೇ ನ್ಯಾಯ ತೀರ್ಪನ್ನು ತಂದ್ಕೊಳ್ತೀರಾ. ಏನ್ ನ್ಯಾಯ ತೀರ್ಪು? ಸಭೆ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ. ಅವರು ದೇವ್ರ ಮಕ್ಕಳು, ಅವ್ರ ಮೇಲೂ ಅಭಿಷೇಕ ಐತೆ, ಅವ್ರ ಬಗ್ಗೆ ಯಾಕೆ ನಾವು ಕೆಟ್ಟದಾಗಿ ಮಾತಾಡೋದು? ಮೊದಲು ದೂಷಣೆ ಮಾಡೋದನ್ನ
ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಬಿಟ್ಬಿಡಿ. ಒಳ್ಳೆತನದಿಂದ ಕೆಟ್ಟತನ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರ, ನಿಮ್ಮನ್ ದ್ರೋಗಿ ಅಂತಾರ, ಹೌದಪ್ಪ ಆಯ್ತು, ಪ್ರೇಯರ್ ಮಾಡ್ತೀನಿ, ಸರಿ ಆಗ್ತೀನಿ, ದೇವ್ರು ಸರಿಪಡಿಸ್ತಾರ, ಅಷ್ಟೇ, ಮೂವ್ ಆಗಿ. ಅದಕ್ಕೆ ನಾನು ಹೇಳಿದ್ದು, ದೇವರ ಆತ್ಮನಿಂದ ನಡೆಸಲ್ಪಡೋದೇ ದೇವರ ನೀತಿ. ಒಳ್ಳೇದು ಕೆಟ್ಟದು ಸರಿ ತಪ್ಪು ನೋಡಿ ನಡೆಯೋದಲ್ಲ, ದೇವರ ಆತ್ಮನಿಂದ ನಾವು ಕ್ರಿಸ್ತನ ನೀತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಆಸ್ಕ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಟು ಜೀಸಸ್. ಏನೇ ಮಾಡಿದ್ರು ನೀವು ಪ್ರೇಯರ್ ಮಾಡಿ ದೇವ್ರ ಹತ್ರ ಕೇಳಿ. ದೇವ್ರೊಂದು ವಿಷಯ ಮಾತಾಡಿಲ್ವಾ, ಸುಮ್ಮನೆ ಇರ್ರಿ, ಫೋರ್ಸ್ ಮಾಡ್ಬೇಡಿ. ನೀವ್ ಫೋರ್ಸ್ ಮಾಡಿದ್ರೆ ಆಯ್ತು, ಮಾಡ್ಕೊ ಹೋಗಮ್ಮ ಅಂತಾರೆ, ಮಾಡ್ಕೊ ಹೋಗಪ್ಪ ಅಂತಾರೆ. ಬಿಲಾಮನು ಮೊದಲನೇ ಸರ್ತಿ ಕೇಳ್ತಾರೆ, ಸ್ವಾಮಿ ನನ್ನ ಶಪ್ಸಕ್ ಕರೀತಾ ಇದಾರೆ, ಹೋಗ್ಲಾ? ಬೇಡ ಬೇಡ, ಅವ್ರು ಆಶೀರ್ವದಿಸಲ್ಪಟ್ಟವ್ರು, ಹೋಗ್ಬೇಡ. ಮತ್ತೆ ಮತ್ತೆ ಕೇಳ್ತಾರೆ, ಆಯ್ತು ಹೋಗು. ಮತ್ ಅವ್ರ ಇಸ್ರೇಲ್ರ ಕೈಯಲ್ಲೇ ದುಡುಕ್ಬಾರ್ದು. ಡೋಂಟ್ ಫೋರ್ಸ್. ಫ್ಲೋ ಅಲ್ಲಿ ಹೋಗಿ, ಫೋರ್ಸ್ ಅಲ್ಲಿ ಹೋಗ್ಬೇಡಿ. ನಾವೊಂದ್ ಮನ್ಸಲ್ಲಿ ನೆನೆಸ್ಕೊಂಡು ನಾವು ದೇವ್ರ ಹತ್ರ ಫೋರ್ಸ್ ಮಾಡ್ತೀವಿ. ಅದಾಗಿದ ತಕ್ಷಣ ಆಮೇಲೆ ಅಂತೀವಿ, ಅಯ್ಯೋ ದೇವ್ರೆ ಯಾಕೆ ಹಿಂಗೆ? ನೀವು ಫೋರ್ಸ್ ಮಾಡಿದಕ್ಕೆ ದೇವರು ಓಕೆ ಅಗ್ರಿ ಮಾಡಿದ್ರು. ಫೋರ್ಸ್ ಮಾಡಿದೆ, ಸರಿ ಮಾಡ್ಕೊ ಹೋಗು. ಆಮೇಲೆ ಅಯ್ಯೋ ಹಿಂಗ ಹಿಂಗೆ ಹಿಂಗೆ ದೇವ್ರ ಚಿತ್ತನ ಇದು ದೇವ್ರು, ಯಾಕೆ ಕನ್ಫ್ಯೂಷನ್? ನೀನ್ ಫೋರ್ಸ್ ಮಾಡಿದ್ಯಾ. ಡೋಂಟ್ ಫೋರ್ಸ್, ಫ್ಲೋ ಅಲ್ಲಿ ಹೋಗಿ, ಪ್ಲಾನ್ ಅಲ್ಲಿ ಹೋಗಿ. ಓಕೆ, ಫ್ಲೋ ಅಲ್ಲಿ ಪ್ಲಾನ್ ಅಲ್ಲಿ ಹೋಗುತ್ತೆ. ನಾವು ಕಲಿಬೇಕು. ಮೊದಲು ನಾವು ತಿಳ್ಕೊಳ್ಬೇಕು, ದೇವರು ಪ್ರೀತಿ ಸ್ವರೂಪ, ದೇವರು ಒಳ್ಳೆಯವರು, ಮತ್ತೆ ದೇವ್ರು ದಂಡಿಸಲ್ಲ. ದೇವರು ಒಂದು ದಿನದಲ್ಲೇ ನೋಡಿ, ಅಪೊಸ್ತಲರು 17ರಲ್ಲಿ ನಾವು ಓದಿದ್ದೀವಿ, 17ರಲ್ಲಿ ಒಂದು ದಿನ ಯೇಸು ಸ್ವಾಮಿ ಮುಖಾಂತರವಾಗಿ ನ್ಯಾಯ ತೀರ್ಪು ಮಾಡಕ್ಕಿದ್ದಾರೆ. ಮತ್ ನಾನು ಏನ್ ತಪ್ಪು ಮಾಡು ದಂಡಿಸಲ್ವಾ? ನೀನು ನೀತಿವಂತನು, ನೀನ್ ತಪ್ಪು ಮಾಡಲ್ಲ, ನಿನ್ನ ಸ್ವಭಾವ ಚೇಂಜ್ ಆಗೈತೆ, ನೀನ್ ಹಳೆ ವ್ಯಕ್ತಿ ಅಲ್ಲ. ಯೋಚನೆ ಮಾಡಿ, ನಾನು ಯಾಕೆ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದು? ಹಳೆ ವ್ಯಕ್ತಿ ಆಗಿರಕ್ಕ, ಹಳೆ ಪಾಪದಲ್ಲೇ, ಹಳೆ ಕತ್ತಲೆಯಲ್ಲೇ, ಹಳೆ ಸ್ವಭಾವದಲ್ಲೇ ನನಗೆ ಸಮಾಧಾನ ಇರ್ಲಿಲ್ವೇ? ನನಗೆ ಸಕ್ಸಸ್ ಇರ್ಲಿಲ್ವೇ? ನನಗೆ ನನಗೆ ಆರೋಗ್ಯ ಇರ್ಲಿಲ್ವೇ? ನನಗೆ ಗೌರವ ಇರ್ಲಿಲ್ವೇ? ಅದಕ್ಕೆ ಅದನ್ನ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡೆ. ಅರ್ಥ ಗೊತ್ತಾ? ಅದನ್ನ ಹಳೆ ಜೀವಿತದಲ್ಲಿ ಅವಮಾನ, ಎಲ್ಲರೂ ನನ್ನ ದೂಷಿಸ್ತಾ ಇದ್ರಲ್ಲ, ಸರಿ ಇಲ್ಲ ಅಂತ, ಮತ್ತೆ ಅದನ್ನೇ ಯಾಕೆ ಮಾಡೋದು ನಾವು? ಅದಕ್ಕೆ ನಾವು ದೇವ್ರ ಹತ್ರ ಬಂದಿದ್ದೀವಿ, ರಕ್ಷಣೆ ಹೊಂದ್ಕೊಂಡಿದ್ದೀವಿ, ದೇವರನ್ನು ಸ್ವೀಕಾರ ಮಾಡ್ಕೊಂಡಿದ್ದೀವಿ, ನಾವು ಹೊಸ ಸ್ವಭಾವವನ್ನು ಹೊಂದ್ಕೊಂಡಿದ್ದೀವಿ. ಈ ಹೊಸ ಸ್ವಭಾವದ ಜೀವಿಸ. ಯಾಕೆ ಮತ್ತೆ ಹಳೆ ಸ್ವಭಾವ? ಡೋಂಟ್ ಗೋ ಇನ್ ಓಲ್ಡ್ ನೇಚರ್. ಹಳೆ ಸ್ವಭಾವ ಬೇಡ. ನೀವು ನೀತಿವಂತರು, ನೀವು ದೇವರ ಮಕ್ಕಳು. ನೋಡಿ, ಇವತ್ತು ಈ ಒಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಇದ್ರ ಬಗ್ಗೆ ನಾಳೆ ನಾವು ಮಾತಾಡೋಣ. ನಾಳೆ ಅಲ್ಲ ಸರ್, ನೆಕ್ಸ್ಟ್ ವೀಕ್. ಇವತ್ತು ನಾನು ಮುಗಿಸ್ಬೇಕು ಅನ್ಕೊಂಡೆ, ಬಟ್ ಗಾಡ್ಸ್ ವಿಲ್, ದೇವ್ರ ಚಿತ್ತ. ಧರ್ಮಶಾಸ್ತ್ರದಲ್ಲಿ ಪಾಪದ ಅರಿವೈತೆ, ಕ್ರಿಸ್ತನಲ್ಲಿ ನೀತಿಯ ಅರಿವೈತೆ. ಇವತ್ತು ಧರ್ಮಶಾಸ್ತ್ರವನ್ನೇ ಪ್ರಸಂಗ ಮಾಡ್ತಾ ಇದ್ದಾರೆ. ಧರ್ಮಶಾಸ್ತ್ರದಲ್ಲಿ ಪಾಪದ ಅರಿವು. ನೀವು ಎಲ್ಲೋದ್ರೂ ಯಾಕಿದಾಯ್ತು ಅಂದ್ರೆ ಪಾಪ, ನೀನ್ ಪಾಪ ಮಾಡಿರುತ್ತೆ ಅದಕ್ಕೆ ಆಗಿರುತ್ತೆ. ಇಲ್ಲ, ನಿನ್ನ ಪಾಪ ಕ್ಷಮಿಸಲ್ಪಟ್ಟೈತೆ. ಯು ಆರ್ ಅಕ್ಸೆಪ್ಟೆಡ್. ದೇವರಿಗೆ ನೀನ್ ಪ್ರಿಯನು, ನೀನ್ ದೇವರ ಮಗ. ಎಷ್ಟ್ ಜನ ನಿಮ್ ಸ್ವಂತ ಮಕ್ಕಳನ್ನ ಪ್ರೀತಿಸ್ತೀರಾ? ನಾವೆಲ್ಲರೂ ನಮ್ ಸ್ವಂತ ಮಕ್ಕಳು. ಯಾಕೆ? ನಮ್ಮ ಮಕ್ಕಳು, ನಮ್ಮ ಹುಟ್ಟಿದಾರ ಅವರು, ರೈಟ್? ಮತ್ತೆ ದೇವ್ರು ನಮ್ಮನ್ನ ಯಾಕೆ ಪ್ರೀತಿಸ್ತಾರೆ? ನಿಮ್ ಮಕ್ಕಳು ತಪ್ಪು ಮಾಡಿದ ತಕ್ಷಣ ನೀವು ಪ್ರೀತಿ ಮಾಡೋದನ್ನು ನಡೆಸ್ಬಿಡ್ತೀರಾ? ನನ್ ಮಗನೇ, ಬಾಯಿಗೆ ಹೇಳ್ಬೋದು, ಮಾತಿಗೆ ಹೇಳ್ಬೋದು, ಮನ್ಸು ಒಪ್ಪುತ್ತಾಯೇ, ನನ್ಗೆ ಹುಟ್ಟಿದ ನನ್ ಮಗ, ನನ್ ಮಗಳು. ಅದೇ ರೀ, ಅದೇ ನಾವು ದೇವರಿಂದ ಹುಟ್ಟಿದ್ದೀವಿ. ನಮ್ಮ ಅಪ್ಪ ಹೆಂಗ್ ಬಿಟ್ಬಿಡ್ತಾರೆ ನನ್ನ? ಕೆಟ್ಟ ಜನರಾದ ನಾವು ಅವರ ಸ್ವಾರೂಪ್ಯ ಅಲ್ವಾ? ಆ ಲವ್, ಆ ರಿಲೇಶನ್ಶಿಪ್ ಕೊಟ್ಟಿರೋದು ಯಾರು? ದೇವರು. ನಾವೇ ನಮ್ಮ ಮಕ್ಕಳನ್ನ ಕೈ ಬಿಡಲ್ಲ. ಅವ್ರು ತಪ್ಪು ಮಾಡಿದಾಗ ಬುದ್ಧಿ ಹೇಳ್ತೀವಿ ಅಂದ್ರೆ, ನಮ್ಮಪ್ಪ ಬುದ್ಧಿ ಹೇಳ್ತಾರೆ. ನೋಡಿ, ಅದೇ ಅರ್ಥ ಮಾಡ್ಕೊಳ್ಬೇಕು. ನಾನು ತಪ್ಪು ಮಾಡಿದಾಗ ನಮ್ಮಪ್ಪ ನನಗೆ ಬುದ್ಧಿ ಹೇಳ್ತಾರೆ. ಬುದ್ಧಿ ಹೇಳಿ
ಕರೆಕ್ಟ್ ಮಾಡ್ತಾರೆ, ಸರಿಪಡಿಸ್ತಾರೆ. he corrects me by his word. ಇದೇ ಸತ್ಯ. ನೀವು ತಪ್ಪು ಮಾಡಿದಾಗ ದೇವ್ರು ನಿಮ್ಮನ್ನು ಹೊಡೆದ್ರ, ಅಥವಾ ನಿಮ್ಮಲ್ಲಿ ಪಶ್ಚಾತ್ತಾಪ ಹುಟ್ಟಿಸಿದ್ರ, ಅಥವಾ ಯಾರೋ ಒಬ್ಬನ್ ಕಳಿಸಿ ಮಗನೇ ಮಾಡ್ಬೇಡ ಅಂತ ಮಾತಾಡಿದ್ರ, ನಿಮ್ ಎಕ್ಸ್ಪೀರಿಯನ್ಸ್ ಒಂದ್ ವೇಳೆ ಹೊಡೆದಿದ್ರೆ, ದಂಡಿಸಿದ್ರೆ ನಾವು ಜೀವಂತವಾಗಿರ್ತಾ ಇದ್ರ? ನಾವು ಬಿದ್ದಿದ್ದು, ನಮ್ ಗಾಯ ಆಗಿದ್ದು, ಕಾಯಿಲೆ ಬಂದಿದ್ದು ಸೈತಾನನು ಕಾರಣ. ಅದಕ್ಕೆ ದೇವರಲ್ಲ, ನಮ್ಮನ್ನು ಬಿಡಿಸಿದ್ರಲ್ಲ ದೇವರು. ಅದರಿಂದ ಅಂಡರ್ಸ್ಟ್ಯಾಂಡ್, ಹ್ಯಾವ್ ದ ನಾಲೆಜ್ ಆಫ್ ಗಾಡ್. ದೇವರು ಒಳ್ಳೆಯವರು, ದೇವರು ಒಳ್ಳೆಯವರು, ಒಳ್ಳೆಯವರು, ಒಳ್ಳೆಯವರು. ಗಾಡ್ ಇಸ್ ಗುಡ್. ದೇವರು ಒಳ್ಳೆಯವರು, ಒಳ್ಳೆ ತಂದೆಯವರು, ಒಳ್ಳೆ ಕರ್ತನವರು. ಅವ್ರು ಸರಿಪಡಿಸೋದು ಮಾತಿಲ್ಲ. ಅದಕ್ಕೆ ಸೇವೆ ಕಳಿಬೇಕು. ಅದಕ್ಕೆಲ್ಲದು ನಾವು ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ಜನರು ಭೂಮಿ ವೇಸ್ಟ್ ಆಗ್ಬಾರ್ದು, ಬರದಾಗ್ಬಾರ್ದು ಅಂತ ದೇವ್ರ ಏನ್ ಮಾಡಿಲ್ಲ, ಒಂದೇ ಸತಿ ಕೊಟ್ಟಿಲ್ಲ. ಯಾಕೆ ಸೇವೆ ಬೆಳೀತಾ ಇಲ್ಲ? ಮೊದಲು ಇರೋ ಜನರನ್ನ ನಾವು ಬೆಳೆಸ್ತಾ ಇದ್ದೀವ? ನಮ್ ಚರ್ಚ್ ಅಲ್ಲಿ ಬರೋ ಜನರು ದೇವರಲ್ಲಿ ಬೆಳೀತಾ ಇದ್ದಾರೆ. ಅದೇ ರಿಸೀವಿಂಗ್ ದ ನಾಲೆಜ್ ಆಫ್ ಗಾಡ್. ಅವ್ರು ದೇವರಲ್ಲಿ ಬೆಳೀತಾ ಇದ್ದಾರೆ. ಅವ್ರು ದೇವರಲ್ಲಿ, ಕೆಲವೊಬ್ರು ಇರ್ತಾರೆ, ಅವ್ರು ಅಲಕ್ಷ್ಯವಾಗಿರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. 3% ಆಗಿರ್ತಾರೆ, ಮಿಕ್ಕಿದ 97% ಅವ್ರು ಬೆಳೀತಾ ಇದ್ದಾರೆ. ಅವ್ರು ಬೆಳೆದ್ರೆ ಯು ಪ್ರೀಚಿಂಗ್ ದ ರೈಟ್ ಥಿಂಗ್. ನೀವು ಸರಿಯಾದದನ್ನ ಪ್ರಸಂಗ ಮಾಡ್ತಾ ಇದ್ದಾರೆ. ದೇವ್ರು ಒಳ್ಳೆಯವರು ಅಂತ ಪ್ರಸಂಗ ಮಾಡಿ, ದೇವ್ರು ಮಾತಿಂದ ಸರಿಪಡಿಸ್ತಾರೆ ಅಂತ ಪ್ರಸಂಗ ಮಾಡಿ. ಅದೇ ಸತ್ಯ. ಇದ್ರ ಬಗ್ಗೆ ಎಷ್ಟು ಬೇಜಾನ್ ಮಾತಾಡಬಹುದು. ಯಾಕೆ ಬೇಜಾನ್ ಸ್ಥಳದಲ್ಲಿ ಆಧಾರ, ವಾಕ್ಯದ ಆಧಾರ. ತಂದೆಯನ್ನು ಮಕ್ಕಳನ್ನು ಶಿಕ್ಷಿಸದೆ ತಂದೆ ಇದ್ದಾರ? ಹೆಂಗ್ ಶಿಕ್ಷಿಸ್ತಾರೆ? ಸರಿ. ನಾವು ಚಿಕ್ಕ ಮಕ್ಳನ್ನ ಹೊಡಿತೀವಿ. ಈ ಮೀಟಿಂಗ್ ಅವ್ರು ನೀವ್ ಇದ್ದೀರಾ, ನೀವ್ ತಪ್ಪು ಮಾಡಿದ್ರೆ ನಿಮ್ ತಾಯಿ ನಿಮ್ ತಂದೆ ಹೊಡಿತಾರ? ನೀವು ಕಾಲೇಜ್ ಹೋಗೋ ಹುಡುಗ್ರ ಮೇಲೆ ಕೈ ಹಿಡಿ ನೋಡೋಣ. ಯಾಕೆ ಹೊಡಿತ್ಯಾ? ಹೇಳಿದ್ರೆ ಕೇಳಲ್ವಾ? ಮಾತಾಡು ಅಂತಾರ. ನಾವ್ ಏನ್ ಅನ್ಕೊಂಡಿದೀವಿ ಅಂದ್ರೆ, ನಾವ್ ಚಿಕ್ಕ ಮಕ್ಳನ್ನ ಡಮಾಲ್ ಅಂತ ಹೊಡಿತೀವಿ ನೋಡಿ. ಆ ತರ ದೇವ್ರು ನಮ್ ಜೊತೆ ಡೀಲ್ ಮಾಡ್ತಾರೆ ಅನ್ಕೊಂಡಿದ್ದೀವಿ. ಮಕ್ಳಂದ್ರೆ ನೋಡಿ, ಈಗ ನೀವು ಸಹ ನಿಮ್ ತಂದೆ ತಾಯಿಗೆ, ನಮ್ ತಂದೆ ತಾಯಿ ಮಕ್ಳೇ, ನಮ್ ಪೇರೆಂಟ್ಸ್ ನಾವ್ ಮಕ್ಳೇ. ವಯಸ್ಸು ಜಾಸ್ತಿ. ಮಕ್ಳಂದ್ರೆ ಬರೀ ಜಸ್ಟ್ ಒಂದು 3 ವಯಸ್ಸು, 2 ವಯಸ್ಸು, 5 ವಯಸ್ಸು ಅಲ್ಲ. ಎಷ್ಟು ವಯಸ್ಸಾದ್ರೂ ನಾವು ತಂದೆ ತಾಯಿಗೆ ಮಕ್ಳೇ. ಅರ್ಥ ಮಾಡ್ಕೊಳ್ಳಿ. ನಾವು ಇನ್ನು ಈ ಚಿಕ್ಕ ಹುಡುಗರನ್ನ ಹಿಂಗ್ ಹೊಡಿಯೋದು, ಸರಿಪಡಿಸೋದು, ಒಂದು ವಯಸ್ಸು ಬಂದ್ಬಿಟ್ರೆ, ಅಡಲ್ಟ್ ಆಗ್ಬಿಟ್ರೆ ಮಾತಾಡ್ತೀವಿ, ರೈಟ್? ಬುದ್ಧಿ ಹೇಳ್ತೀವಿ. ಅದನ್ನೇ ದೇವ್ರು ಮಾಡೋದು. ನಮ್ಮನ್ನ ಮಕ್ಕಳಾಗಿ ನಡೆಸ್ತಾ ಇದ್ದಾರೆ ದೇವ್ರು. ಹಂಗೆ ವಾಕ್ಯ ಹೇಳುತ್ತೆ, ನಮ್ಮನ್ನ ದೇವ್ರು ಮಕ್ಕಳಾಗಿ ನಡೆಸ್ತಾ ಇದ್ದಾರೆ, ದಾಸರಾಗಿ ಅಲ್ಲ. ದಾಸನನ್ನು ಫೈರ್ ಮಾಡಬಹುದು. ಇವಾಗ ಬೇಡ, ನೀನು ಮಗನ್ ಹೇಳಕ್ಕಾಗುತ್ತಾ? ಬರ್ಬೇಡ ಮನೆಗೆ ಅಂತ ಹೇಳಕ್ಕಾಗುತ್ತಾ? ನಾನು ಹೋಗ್ಬಿಟ್ರೆ, ಅಯ್ಯೋ ಹೋಗ್ಬಿಟ್ನಲ್ವಾ, ನಾವೇ ಹುಡುಕ್ತಿವಿ ಮತ್ತೆ. ಬಾರೋ ಮಗ ಬಾರೋ, ಏನು ಕೋಪದಲ್ಲಿ ಹೇಳ್ಬಿಟ್ಟೆ, ಬಾರೋ ಮಗ. ನಮ್ಮನ್ನು ಮಕ್ಕಳಾಗಿ ನಡೆಸ್ತಾ ಇದ್ದಾರೆ. ಕರೆಕ್ಟ್ ಬರ್ಬಾರ್ದು. ಅದೇ ರೀತಿಯಲ್ಲಿ ಒಳ್ಳೆ ಮಕ್ಕಳಾಗಿ, ಒಳ್ಳೆ ಕುರಿಯಾಗಿ ಸ್ವರವನ್ನು ಕೇಳಿ ನಡೆಸಲ್ಪಡ್ರಿ. ಅವ್ರೊಂದ್ಸತಿ ತಪ್ಪು ಮಾಡಬೇಡ, ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಕೇಳಿ, ಮಾಡಕ್ ಹೋಗ್ಬೇಡಿ. ಒಬ್ಬೇ ಅದೇ ದೇವ್ರು ನಮ್ಮಿಂದ ಬಯಸೋದು. ಅವ್ರ ಮಾತನ್ನು ನಂಬಿ ವಿದ್ಯೆಯನ್ನು. ಈ ಸಚ್ ಎ ಬ್ಯೂಟಿಫುಲ್ ಗಾಡ್. ಎಷ್ಟು ಒಳ್ಳೆಯವ್ರು ಗೊತ್ತಾ ದೇವರು. ಯಾವಾಗ ನನ್ನ ಪ್ರವಾದನೆಗಳು ನೀವು ಕೇಳಿದ್ರೆ ಅಷ್ಟೇ ಅಕ್ಯುರೇಟ್ ಆಗಿ ನೀವೇನ್ ತಪ್ಪು ಮಾಡ್ತಾ ಇದ್ರಿ, ಇಲ್ಲಿ ಎಲ್ಲಿ ಅಷ್ಟು ಕ್ಲಿಯರ್ ಆಗಿ ಮಾತಾಡ್ತಾ ಇದೆ. ಬಟ್ ದೇವ್ರು ಒಳ್ಳೆಯವರು ಅಂತ ಯಾವಾಗ ತಿಳ್ಕೊಂಡು ನಾವು ಪ್ರೀತಿ, ಆ ರೆವಲ್ಯೂಷನ್ ಬಂದಾದ್ಮೇಲೆ ನನಗೆ ಇದಾಗ್ತದೆ, ದೇವರು ಅಷ್ಟು ಒಳ್ಳೆಯವರು. ಇದೆಲ್ಲ ಇಷ್ಟು ಮಾಡಿರೋದನ್ನ ನೋಡಿನೇ ಇವ್ರನ್ನ ಪ್ರೀತಿಸ್ತಾರಲ್ವಾ, ಅವ್ರನ್ನ ಸರಿಪಡಿಸ್ಕೊ ಅಂತ ಹೇಳ್ತಾ ಇದಾರಲ್ವಾ. ಗಾಡ್ ಇಸ್ ಗಾಡ್. ದೇವರು ಬ್ಯೂಟಿಫುಲ್. ಓಕೆ, ಸರಿ, ನಾವು ಪ್ರಾರ್ಥನೆ ಮಾಡೋಣ. ಲೆಟ್ಸ್ ಪ್ರೇ.